ನಮಸ್ಕಾರ ಎಲ್ರಿಗೂ. ಆಷಾಢ ಮಾಸದ ಕೊನೆ ಶುಕ್ರವಾರದ ಶುಭಾಶಯಗಳು. ನಾನು ನಿಮ್ಮ ಶೀಲಾ. ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ನಾನು ಈ ದಿನ ಅಲಸಂದಿ ಕಾಳು ಪಲ್ಯ, ಮಸಾಲ ರಾಗಿ ರೊಟ್ಟಿ ಮತ್ತು ಟೊಮೊಟೊ ಕಾಯಿ ಚಟ್ನಿ ಮಾಡಿದೆ. ಹೇಗೆ ಮಾಡಿದೆ ಅಂತ ತೋರಿಸ್ತೀನಿ. ನಿನ್ನೆ ದಿನವೇ ಅಲಸಂದಿ ಕಾಳನ್ನ ನೆನೆಸಿದ್ದೆ. ಬೆಳಿಗ್ಗೆ ಎದ್ದು ಅದನ್ನು ತೊಳೆದು ಕುಕ್ಕರಿಗೆ ಬೇಯಿಸೋಕೆ ಹಾಕಿದೆ. ನಂತರ ಪಲ್ಯಕ್ಕೆ ಈರುಳ್ಳಿ, ಮೆಣಸಿನ್ಕಾಯಿ, ಟೊಮೊಟೊ ಕಟ್ ಮಾಡಿಕೊಂಡು ಸ್ವಲ್ಪ ಸವಸಿ ಸೊಪ್ಪಿತ್ತು, ಅದನ್ನು ಸಣ್ಣಗೆ ಕಟ್ ಮಾಡಿಕೊಂಡೆ. ಅಲಸಂದಿ ಕಾಳಿಗೆ ಸಬ್ಬಕ್ಕಿ ಸೊಪ್ಪು ಭಾಳ ಚೆನ್ನಾಗಿ ಸೂಟ್ ಆಗುತ್ತೆ. ಅದನ್ನು ಹಾಕಿ ಮಾಡಿ ನೋಡಿ ನೀವು ಒಮ್ಮೆ, ಚೆನ್ನಾಗಾಗುತ್ತೆ. ನಂತರ ಇದನ್ನೆಲ್ಲ ತರಕಾರಿನ ಹೆಚ್ಚುತ್ತಾ ನಾನು ಟೊಮೊಟೊ ಕಾಯಿ ಮತ್ತು ಹಸಿಮೆಣ್ಸಿನ್ಕಾಯಿ, ಈರುಳ್ಳಿನ ಚಟ್ನಿಗೆ ಹುರ್ಕೊಂಡು ರೆಡಿ ಮಾಡಿಕೊಂಡೆ. ಅಷ್ಟೊತ್ತಿಗೆ ಅಲಸಂದಿ ಕಾಳು ಬೆಂದಿದ್ದು ವಿಸಿಲ್ ಬಂತು. ಅದರಲ್ಲಿರೋ ಕಟ್ಟನ್ನ ಬಸ್ಕೊಂಡು ತಕ್ಕೊಂಡು ಅಲಸಂದಿ ಕಾಳನ್ನು ಬೇರೆ ಕಡೆ ಮಾಡಿದೆ. ಆ ಕಟ್ಟನ್ನ ಸಾರು ಮಾಡುವಾಗ ಯೂಸ್ ಮಾಡ್ತೀನಿ. ಅಲಸಂದಿ ಕಾಳು ಪಲ್ಯ ರೆಡಿ ಮಾಡಿದೆ. ನಂತರ ಇಲ್ಲಿ ರಾಗಿ ರೊಟ್ಟಿಗೆ ಒಂದು ಬೀಟ್ರೂಟು, ಒಂದು ಕ್ಯಾರೆಟು, ಒಂದು ಆಲೂಗಡ್ಡೆ, ಒಂದು ಈರುಳ್ಳಿ, ಒಂದು 4 ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿನ ಕಟ್ ಮಾಡಿಕೊಂಡೆ. ಇವನ್ನೆಲ್ಲ ತರಕಾರಿನ ಸಣ್ಣಗೆ ಕೈಯಾಡಿದೆ. ಅವೆಲ್ಲ ಮಿಕ್ಸ್ ಆಗೋವರೆಗೂ, ಒಂದಕ್ಕೊಂದು ಅದ್ರಾಗೆ ನೀರಿನ ಅಂಶ ಹೊರಗೆ ಬರೋವರೆಗೂ ಮಿಕ್ಸಿಂಗ್ ಬೌಲಿಗೆ ಹಾಕ್ಕೊಂಡು ಚೆನ್ನಾಗಿ ಕೈಯಾಡಿಕೊಂಡೆ. ನಂತರ ರಾಗಿ ಹಿಟ್ಟು ಹಾಕ್ಕೊಂಡು ಸ್ವಲ್ಪವಾಗಿ ಕಲಿಸ್ಕೊಳ್ತಾ ಬಂದೆ. ನಂತರ ಅದಕ್ಕೆ ಉಪ್ಪು ಹಾಕ್ಕೊಂಡೆ. ಉಪ್ಪು ಹಾಕ್ಕೊಂಡು ನನ್ನ ಹತ್ರ ಸ್ವಲ್ಪ ರಾತ್ರಿದು ಅನ್ನ ಇತ್ತು. ನಾನು ಅನ್ನ ವೇಸ್ಟ್ ಮಾಡಲ್ಲ. ಎಲ್ಲ ಪ್ರತಿಯೊಬ್ಬ ರೈತರ ಬೆವರ ಹನಿ ಇರುತ್ತೆ ಒಂದೊಂದು ಅಗಳು ಅನ್ನದಲ್ಲೂ. ಹಾಗಾಗಿ ಒಂದು ಬಟ್ಲಷ್ಟು ಅನ್ನ ಇತ್ತು. ಅದನ್ನು ಮಿಕ್ಸಿ ಮಾಡಿಕೊಂಡು ಇದ್ರ ಜೊತೆಗೆ ಹಾಕ್ಕೊಂಡು ಕಲಿಸ್ಕೊಂಡೆ. ನೀವು ಬೇಕಾದರೆ ಸ್ಕಿಪ್ ಮಾಡ್ಬೋದು. ನಾನು ಆಹಾರನ ವೇಸ್ಟ್ ಮಾಡೋದು ಕಡಿಮೆ. ಹಾಗಾಗಿ ಈ ಥರ ಏನಾದರೂ ಉಳಿದಿದ್ದನ್ನು ಮಾಡ್ತಾನೆ ಇರ್ತೀನಿ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಂಡೆ. ನಂತರ ಟೊಮೊಟೊ ಕಾಯಿ ಚಟ್ನಿ ಮಿಕ್ಸಿ ಮಾಡಿಕೊಂಡೆ. ಆಮೇಲೆ ಒಂದು ಪ್ಲಾಸ್ಟಿಕ್ ಹಾಳೆ ಮೇಲೆ ಎಣ್ಣೆ ಸವರ್ಕೊಂಡು ರಾಗಿ ಹಿಟ್ಟನ್ನ ಸಣ್ಣಗೆ ನನಗೆ ಎಷ್ಟು ಉಳ್ಳಿ ಬೇಕೋ ಅಷ್ಟು ಉಳ್ಳಿ ಮಾಡಿಕೊಂಡು ತಟ್ಕೊಂಡೆ. ರಾಗಿ ತಿಂದವನು ನಿರೋಗಿ ಅಂತೆ. ಹಾಗಾಗಿ ಎಲ್ಲರೂ ದಿನದಲ್ಲಿ ಒಂದು ಹೊತ್ತಿಗೆ ರಾಗಿನ ಊಟ ಮಾಡಿ ಎಲ್ಲರೂ ಆರೋಗ್ಯ ಕಾಪಾಡಿಕೊಳ್ಳಿ. ಸ್ವಲ್ಪ ಎಣ್ಣೆ ಸವರಿ ತವಕ್ಕೆ ಬೇಯಿಸ್ಕೊಂಡೆ. ಸ್ವಲ್ಪ ಬೆಣ್ಣೆನೂ ಇತ್ತು ಮನೆಯಲ್ಲಿ. ಒಂದು ಸೈಡ್ ಬೇಯಿಸಿದಾಗ ಇದಕ್ಕೆ ಮುಚ್ಚಿಬಿಡಿ. ನಾನು ಬೆಣ್ಣೆ ಹಾಕಿನೂ ಬೇಯಿಸ್ಕೊಂಡೆ. ನಿಮಗೆ ರೋಸ್ಟ್ ಬೇಕಂದರೆ ರೋಸ್ಟಾಗಿ ಬೇಯಿಸ್ಕೊಳ್ಳಿ, ಮೆದು ಬೇಕಂದರೆ ಮೆದುವಾಗಿ ಬೇಯಿಸ್ಕೊಳ್ಳಿ. ಸ್ವಲ್ಪ ಭಾಳ ಹೊತ್ತು ಬಿಟ್ಟರೆ ಹಂಚಿನಲ್ಲಿ ರೋಸ್ಟ್ ಆಗುತ್ತೆ. ಬೆಣ್ಣೆ ಹಾಕೋದ್ರಿಂದ ಇದು ತುಂಬ ರುಚಿಯಾಗಿ ಬಂದಿತ್ತು. ರಾಗಿ ರೊಟ್ಟಿ ರೆಡಿ ಆಯಿತು. ಹೀಗೆ ನನ್ನ ಚಾನಲ್ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಆಗಿ, ವಿಡಿಯೋನ ಲೈಕ್ ಮಾಡಿ, ಎಲ್ರಿಗೂ ತಿಳಿಸಿ. ಧನ್ಯವಾದಗಳು ಎಲ್ರಿಗೂ. ನಮಸ್ಕಾರ.